ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರ ಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಂತ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ ಭೂಗಳ್ಳರ ಹಾವಳಿ ಯಥೇಚ್ಛವಾಗಿದ್ದು, ಈ ಭೂಗಳ್ಳರ ಕಾಟಕ್ಕೆ ದೇವಾಲಯದ ಜಾಗವೂ ಕೂಡ ಮುಕ್ಕುವಂತ ರೀತಿಯಲ್ಲಿ ಇದೀಗ ದೊಡ್ಡ ದಂಡೆ ಬಂದಿದೆ. ಈ ದಂಡು ಯಾವ ರೀತಿ, ಯಾರ ಕಡೆಯಿಂದ, ಯಾರ ರೂವಾರಿಗಳು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಹೇಳೋದಕ್ಕೆ ರೆಡಿ ಇದ್ದಾರೆ. ಹಾಗೆ ಈ ಸಮಗ್ರ ವರದಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಶ್ರೀಯುತ ಶಿವಣ್ಣ ಅವರಾಗಿರ್ಬೋದು, ಹಾಗೆ ಆಡಳಿತಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ಲ ಗಮನ ಹರಿಸಬೇಕು. ಇದನ್ನು ತಡೆ ಹಿಡಿಬೇಕು. ಇನ್ನು ಮುಂದೆ ಇಂಥ ಅನಾಹುತಗಳು ಹಾಗೂ ಭೂ ಕಬಳಿಕೆಗಳು ಆಗದೇ ಇರೋ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಅನ್ನೋಂಥ ರೀತಿಯಲ್ಲಿ ಇದೀಗ ಮುಂದುವರಿಸ್ತಾ ಬಂದ ಅಧಿಕಾರಿಗಳಿಂದ ಯಾವ ರೀತಿ ಕಾರ್ಯಪ್ರಗತಿ ಚಾಲನೆಯಲ್ಲಿ ಬರುತ್ತೆ, ಹಾಗೆ ಮೇಲಧಿಕಾರಿ ವರ್ಗ ಇದಕ್ಕೆ ಕೈ ಹಾಕುತ್ತಾ ಅಥವಾ ಇರುವಂಥ ಅಧಿಕಾರಿ ವರ್ಗನೇ ಸಮಾಳಿಸ್ತಾ ಕಾದು ನೋಡಬೇಕು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಎಲ್ಲ ರೀತಿಯ ಅಕ್ರಮಗಳನ್ನು ತಡೆಯುವಂಥ ಶಕ್ತಿ, ಧೈರ್ಯ ಅದನ್ನು ಆಡಳಿತಾಧಿಕಾರಿ ವರ್ಗ ತೋರಿಸುತ್ತಾ ಎಲ್ಲ ಮುಂದಿನ ಕಾಲವೇ ನಿರ್ಧಾರ ಮಾಡಬೇಕು. ಈಗ ಸಮಗ್ರ ವರದಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅವ್ರ ಪರವಾಗಿ ಬೇರೆಯವರು ಬಂದು ಮಾಡಿಸ್ತಾ ಇದ್ದಾರೆ. ಇದು ಜಲ್ಲಿ ಬಂಡೆ ಹೊಡೆಯುವಂಥ ವ್ಯಕ್ತಿಗಳು ಮಾಫಿಯಾ ಇದು. ಮತ್ತೆ ಇದು ಭೂಗಳ್ಳರು ಮತ್ತೆ ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಂದಿರತಕ್ಕಂಥ ಕಾರಣಕ್ಕಾಗಿ ಭೂಮಿಗೆ ಈಗ ಇಲ್ಲಿ 3-4 ಕೋಟಿ ಬೆಲೆ ಬಂದಿದೆ. ಆ ಕಾರಣದಿಂದ ಇಲ್ಲಿ ಈ ಜಾಗಕ್ಕೆ ಒತ್ತುವರಿಗಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಕೇಳಿದಕ್ಕೆ ಅವ್ರು ಹೇಳಿರೋ ಹೆಸರು ಬಂದು ತಮ್ಮನಾಯಕನಹಳ್ಳಿ ಮಂಜು, ಆಮೇಲೆ ಗೋವಿಂದಣ್ಣ, 2 ಹೆಸರು ಹೇಳಿದ್ದಾರೆ ಅವರು. ಈಗಾಗಲೇ ಕೇಳ್ಬೋದು, ತಮ್ಮನಾಯಕನಹಳ್ಳಿ ಮಂಜು ಮತ್ತು ಗೋವಿಂದರಾಜು ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೆಲಸ ಯಾರು ಇವಾಗ ಮಾಡಿಸ್ತಾ ಇದಾರಲ್ಲ ಅವ್ರನ್ನ ಕೇಳಿದಕ್ಕೆ ಅವರೇ ಮೀಡಿಯಾ ಮುಂದೆ ಎಲ್ಲ ಮುಂದೆ ಹೇಳಿದ್ದಾರೆ. ಸರ್, ಈಗಾಗಲೇ ಇದನ್ನ 16 ಎಕರೆಗಳನ್ನ ಈಗಾಗಲೇ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ 35 ಸರ್ವೆ ನಂಬರ್ 35 ಇದು. ಇದರಲ್ಲಿ 45 ಎಕರೆ ಇರಬೇಕಾಗಿತ್ತು. ಆದರೆ ಈಗಾಗಲೇ ಸಾಕಷ್ಟು ಜಮೀನು ಒತ್ತುವರಿ ಆಗೋಗಿದೆ. ಈಗ ಉಳಿದಿರ್ತಕ್ಕಂಥ ಜಾಗ ಬರೀ ಬಂಡಿಗಳು ಮಾತ್ರ. ಆ ಬಂಡಿಗಳನ್ನು ಒತ್ತುವರಿ ಮಾಡ್ಕೊಂಡು ಬಂಡೆ ಹೊಡೆಯೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದಾರೋ ಏನೋ. ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರಕೃತಿ ಸ್ಥಳ ಅಂತಂದ್ರೆ ಇದೊಂದೇನೆ. ಬೆಟ್ಟ ಅಂತ ಉಳ್ಕೊಂಡಿರೋದು ಆನೇಕಲ್ ನಗರಕ್ಕೆ ಸಮೀಪ ಇದೊಂದೇನೆ. ಇಂಥ ಜಾಗಕ್ಕೆ ಬಂದು ಬಂಡೆ ಹೊಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡು ದುರುದ್ದೇಶ ಇಟ್ಕೊಂಡು ಬಂದು ಮಾಡ್ತಿದ್ದಾರೆ. ಇದನ್ನ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರೆಲ್ಲರೂ ತಡೆದಿದ್ದೀವಿ. ಈಗ ಇದು ಹತ್ರ ಒಂದನೇ ಬಾರಿ ಅಲ್ಲ, ಮೊದಲನೇ ಬಾರಿ ಅಲ್ಲ. ಈಗ 16 ಸಾರಿ ಈ ಥರ ಘಟನೆಗಳು ನಡೆದು 16 ಸಾರಿ ನಾವು ಒತ್ತಾಯ ಮಾಡಿ ನಿಲ್ಲಿಸಿದ್ದೀವಿ. ತಹಸೀಲ್ದಾರರಿಗೆ ಮತ್ತು ತಾಲೂಕು ಶಾಸಕರಿಗೂ ಈ ಬಗ್ಗೆ ಮನವಿಗಳು ಕೊಟ್ಟಿದ್ದೀವಿ. ಆದರೂ ಯಾಕೋ ಈ ತಾಲೂಕು ಆಡಳಿತ ಸರಿಯಾಗಿ ಸ್ಪಂದಿಸ್ತಿಲ್ಲ, ಶಾಸಕರು ಇದಕ್ಕೆ ಸ್ಪಂದಿಸ್ತಿಲ್ಲ. ಈಗಲಾದರೂ ಎಚ್ಚೆತ್ಕೊಂಡು ಭೂ ಮಾಫಿಯಾನ ತಡೆ ಮಾಡ್ತಾರ ಅಂತ ನಾವು ಕಾದು ನೋಡ್ತೀವಿ ಸರ್. ಇಲ್ಲದೆ ಹೋದ್ರೆ 16 ಹಳ್ಳಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಬಂದು ಧರಣಿ ಮಾಡಬೇಕಾಗುತ್ತೆ ಅಂತ ನಾವು ತಾಲೂಕು ಆಡಳಿತಕ್ಕೆ ಎಚ್ಚರಿಸ್ತಾ ಇದ್ದೀವಿ ಸರ್. ಸ್ಥಳಕ್ಕೆ ರೆವಿನ್ಯೂ ಸರ್, ಈಗ ಕೆಲಸ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ. ಅವರು ಎಷ್ಟು ದಿವಸ ನಿಲ್ಲಿಸಿರ್ತಾರೋ ಗೊತ್ತಿಲ್ಲ. ಈಗ ಅವ್ರನ್ನು ಮೀರಿ ಇದು ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬಂದಿರೋದ್ರಿಂದ ಅವ್ರ ಮಾತಿಗೆ ಅದೆಷ್ಟು ಗೌರವ ಕೊಡ್ತಾರೋ, ಜನಗಳಿಗೆ ಮಾತಿಗೆ ಎಷ್ಟು ಗೌರವ ಕೊಡ್ತಾರೋ ಗೊತ್ತಿಲ್ಲ ಅಂತ ಇದರಂತೂ ಪ್ರತಿಭಟನೆ ಮುಖಾಂತರ ನಿಲ್ಲಬೇಕಾದಂಥ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ ಸರ್.